ಹಾಯಾಗಿ ಕುಳಿತಿನು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಅಂತ ಹಾಡು ನೆನಪಂತು. ಯಾಕೆ ಗೊತ್ತಾ, ನನ್ನ ಹಸ್ಬೆಂಡು ಅಪರೂಪಕ್ಕೆ ಅಡುಗೆ ಮನೆಗೆ ಬಂದು ನನಗೆ ತಿಂಡಿ ಮಾಡಿಕೊಟ್ಟಿದ್ದಾರೆ. ಹಲೋ ಎವ್ರಿವನ್, ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನನ್ನ ಹಸ್ಬೆಂಡು ನನಗೆ ಉಪ್ಪಿಟ್ಟು ಮಾಡಿಕೊಟ್ರು, ನಾನು ಅವರಿಗೆ ಮ್ಯಾಗಿ ಮಾಡಿಕೊಟ್ಟೆ. ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಚಪಾತಿ ಹಾಗೆ ಕಡಲೆ ಸುಕ್ಕ ಮಾಡಿದ್ದೆ. ನೀನು ಬಿಸಿ ಬಿಸಿಯಾಗಿ ತಿನ್ನು, ನಾನು ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಹಾಕ್ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಅಪರೂಪಕ್ಕೆ ನನ್ನ ಹಸ್ಬೆಂಡು ಏನಾದರೂ ಅಡುಗೆ ಮನೆಗೆ ಬಂದು ಏನಾದರೂ ಸ್ಪೆಷಲ್ ಮಾಡಿಕೊಡ್ತಾರೆ. ಅವ್ರು ಮಾಡಿಕೊಡೋದು ತಿನ್ನೋದು ನನಗೆ ಖುಷಿ. ಯಾಕಂದ್ರೆ ಹೇಳಿದರೆ ನನ್ನ ಕನಸು, ನನ್ನ ಗಂಡ ಆದವರು ನನಗೆ ಅಡುಗೆ ಮಾಡಿ ಕೊಡಬೇಕು, ನನಗೆ ಹುಷಾರಿಲ್ಲ ಆಗಲಿ, ಹಾಗೆ ಸಮ್ಟೈಮ್ಸು, ಯಾವಾಗಲೂ ಅಲ್ಲ, ಸಮ್ಟೈಮ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಹಾಗೆ ಮಾಡಿಕೊಡ್ತಿದ್ದಾರೆ. ಹಾಗೆ ಡೆಸರ್ಟ್ನ ತಿಂದು ಸಂಜೆ ನಾನು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಅಂತ ಬಂದ್ವಿ. ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗೆ ಟ್ರಾಫಿಕ್ ಜಾಸ್ತಿ ಇದೆಯೋ ಹಾಗೆ ಹೊಂಡಗಳು ಎಲ್ಲ ತುಂಬಾ ಜಾಸ್ತಿ ಇದೆ. ನಾವು ಬರ್ತಾನೆ ಲೇಟ್ ಆಯಿತು ದೇವಸ್ಥಾನಕ್ಕೆ, ಬಿಕಾಸ್ ನಾನು ಮಲ್ಕೊಂಡು ಬಿಟ್ಟಿದ್ದೆ. ಇವರು ಮಲಗಿದ್ದಾಳಲ್ಲ ಏನಕ್ಕೆ ಎಬ್ಸೋದು ಅಂತ ಹೇಳಿಬಿಟ್ಟು ಸುಮ್ಮನಿದ್ರಂತೆ. ನೆಕ್ಸ್ಟ್ ಎದ್ಬಿಟ್ಟು ನಾನು ಹೋಗೋಣ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಬಂದರು. ಇದು ಪುರಿ ಜಗನ್ನಾಥ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಯಾವತ್ತಾದರೂ ನೀನು ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಅವ್ರು ಒನ್ ಟೈಮ್ ಹೋಗಿದ್ರಂತೆ, ಕರ್ಕೊಂಡು ಬಂದರು. ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಬಂದೆ. ಅವತ್ತು ರಾಮನವಮಿ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದರು. 3 ದೇವಸ್ಥಾನ ಇದೆ ಅಲ್ಲಿ, ಪುರಿ ಜಗನ್ನಾಥ ದೇವಸ್ಥಾನ, ಹಾಗೆ ರಾಧಾಕೃಷ್ಣ, ಹಾಗೆ ಆಂಜನೇಯ ದೇವಸ್ಥಾನ ಕೂಡ ಇದೆ. ದೇವರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಸಂಡೇ ಮಿನಿ ಬ್ಲಾಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.